ನಾನು ಇನ್ನು ಬರ್ತೀನಿ ಸತ್ಯ. ಸತ್ಯ, ಮನೆಯವ್ರಿಗೆ ವಿಷಯ ತಿಳಿಸ್ತಾ? ಹೌದು, ನಾನು ಮದುವೆ ಟೈಮಲ್ಲಿ ಇರಲ್ಲ ಅನ್ನೋದಕ್ಕೆ ಅಮ್ಮ ನೆಮ್ಮದಿಯಿಂದ ನನ್ನನ್ನು ಕಳಿಸ್ಕೊಟ್ಟಿದ್ದು. ಆದರೆ ಈಗೇನಾದರೂ ನಾನು ವಾಪಸ್ ಹೋಗ್ತೀನಿ ಅಂದರೆ ಅವ್ರು ತುಂಬ ಬೇಜಾರು ಮಾಡ್ಕೊತಾರೆ. ರೇಸ್ ನಡೀಲಿ ಬಿಡಲಿ, ನಾನು ಮನೆಗೆ ಹೋಗಬಾರ್ದು. ಹಾಗಿದ್ರೆ ಈ ವಿಷಯ ಮನೆಯವ್ರಿಗೆ ಗೊತ್ತಾಗಬಾರ್ದು. ಸತ್ಯ, ಸತ್ಯ, ಅಮ್ಮ ಸತ್ಯ, ಅವ್ರೇನು ಕೇಳ್ತಿದ್ದಾರೆ? ಇಲ್ಲ ಸರ್, ಬೇಡ. ಮನೆಯವ್ರಿಗೆ ಈ ವಿಷಯ ಗೊತ್ತಾಗೋದು ಬೇಡ. ಅವ್ರು ನಾನು ರೇಸಲ್ಲಿ ಗೆಲ್ತೀನಿ ಅಂತ ತುಂಬ ಆಸೆಯಿಂದ ಕಳಿಸ್ಕೊಟ್ಟಿದ್ರು. ಆದರೆ ಈ ವಿಷಯ ಗೊತ್ತಾದರೆ ತುಂಬ ನೊಂದ್ಕೊತಾರೆ. 1 ತಿಂಗಳಷ್ಟೇ ಅಲ್ವಾ, ಹೇಗೂ ಮನೆಯಿಂದ ಹೊರಗಿದ್ದು ಮ್ಯಾನೇಜ್ ಮಾಡ್ತೀನಿ. ಆಮೇಲೆ ರೇಸಲ್ಲಿ ಸೋತೆ ಅಂತ ಮನೆಗೆ ವಾಪಸ್ ಹೋಗ್ತೀನಿ. ನೀವು ಅಷ್ಟೇ ಸರ್, ಯಾವುದೇ ಕಾರಣಕ್ಕೂ ಮನೆಗೆ ವಿಷಯ ತಿಳಿಸ್ಬೇಡಿ ಪ್ಲೀಸ್ ಸರ್. ಸರಿನಮ್ಮ, ಇವ್ರು ಹೇಳ್ದಾಗೆ ನಿನ್ನ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಅವಕಾಶಗಳು ಬರಲಿ. ಆ ಅವಕಾಶಗಳು ನಿನ್ನ ಬದುಕಲ್ಲಿ ಅದೃಷ್ಟ ತರಲಿ. ಸರಿ ಸತ್ಯ, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಸರಿ ಸರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಾನು ಹೋಗಿ ಬರ್ತೀನಿ. ಎಲ್ಲಿಗಮ್ಮ ಹೋಗ್ತಿದೀಯಾ? ನೋಡು, ನಿನ್ನ ಪರಿಸ್ಥಿತಿ ನನಗೆ ಅರ್ಥವಾಗುತ್ತೆ. ಇಂಥ ಸಮಯದಲ್ಲಿ ಎಲ್ಲಿಗೆ ಅಂತ ಹೋಗ್ತೀಯಾ? ಗೊತ್ತಿಲ್ಲ ಸರ್, ಯಾವುದಾದ್ರೂ PGನೋ ಹಾಸ್ಟೆಲೋ. ಹುಚ್ಚು ಹುಡುಗಿ ಅಲ್ಲಮ್ಮ, ಅವತ್ತು ದೇವತೆ ಹಾಗೆ ಬಂದು ನನ್ನ ಪ್ರಾಣನ ಕಾಪಾಡಿದೆ. ಇವತ್ತು ನಿನ್ನ ಆಸೆಗಳನ್ನ ತ್ಯಾಗ ಮಾಡಿ ಒಂದು ಜೀವ ಉಳಿಸ್ದೆ. ಇಷ್ಟೆಲ್ಲ ಸಹಾಯ ಮಾಡಿ ನನ್ನ ಮನಸ್ಸಿನಲ್ಲೇ ಮನೆ ಮಾಡಿರೋ ನಿನ್ನನ್ನು ನಮ್ಮ ಮನೆ ಕರ್ಕೊಂಡು ಹೋಗದೇ ಇದ್ದರೆ ಆ ದೇವರು ಮೆಚ್ತಾನೇನಮ್ಮ. ಸರ್, ನೀನೇನು ಮಾತಾಡಬೇಡ. ನೀನು ನಮ್ಮ ಮನೆಗೆ ಬರಬೇಕು ಅನ್ನೋದು ಆ ವಿಧಿಲಿಖಿತ ಅನಿಸುತ್ತೆ. ಪ್ರಪಂಚದಲ್ಲಿ ಏನೇನು ನಡೆದ್ರು ಅದೆಲ್ಲ ವಿಧಿ ಆಟ. ಇವತ್ತು ಆ ಮಗು ನೆಪದಿಂದ ನೀನು ನನಗೆ ಸಿಗೋ ಹಾಗಾಯಿತು. ಅಲ್ಲಿ ಇಲ್ಲಿ ಅಂತ ಎಲ್ಲೋ ಇರೋ ಬದಲು ನಮ್ಮನೇಲಿ ಇರೋವಂತೆ ನಡಿ. ಸರ್ ಬೇಡಿ ಸರ್, ನನ್ನಿಂದ ಸುಮ್ಮನೆ ನಿಮಗೆ ಯಾಕೆ ತೊಂದರೆ? ನೀನು ಬರದೇ ಇದ್ದರೆ ನನಗೆ ತೊಂದರೆ ಆಗುತ್ತೆ, ಜೊತೆಗೆ ಬೇಜಾರನೂ ಆಗುತ್ತೆ. ನೋಡಮ್ಮ, ನಿನ್ನ ಮುಜುಗರ ನನಗೆ ಅರ್ಥವಾಗುತ್ತೆ. 1 ವಾರ ನಮ್ಮ ಮನೇಲಿರು. ನಿನಗೆ 1 ವಾರ ಆದ ಮೇಲೂ ಮುಜುಗರ ಅಂತ ಅನಿಸಿದ್ರೆ ನಾನು ನಿನ್ನನ್ನು ಬಲವಂತ ಮಾಡಲ್ಲ. ನಾನೇ ಮುಂದೆ ನಿಂತು ಹಾಸ್ಟ್ಲೋ PGನೋ ಹುಡುಕೊಡ್ತೀನಿ, ಆಯಿತಾ? ಸರ್, ಆದರೂ ಇಲ್ಲ ಗೀದ್ರೂ ಇಲ್ಲ, ಈಗ ನೀನು ನನ್ನ ಜೊತೆ ನಮ್ಮ ಮನೆಗೆ ಬರ್ತೀಯ ಅಷ್ಟೇ. ಬಾಮ್ಮ. ಅಪ್ಪ, ಅಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ರಿತು, ಎಲ್ಲರೂ ಬನ್ನಿ. ಖುಷಿ ಆಗ್ತದೆ. ಬಂದ್ರು ಚಿಕ್ಕಪ್ಪ, ಚಿಕ್ಕಪ್ಪ, ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಇವತ್ತು. ಚಿಕ್ಕಪ್ಪ, ಮೊದ್ಲೇ ಅವ್ನ ಅಮೂಲ್ ಬೇಬಿ ಅಂತಾರೆ. ರಿತು, ನೀನ್ ಮೊದಲು ಸ್ವೀಟ್ ತಿನ್ನು, ನಿಂಗೆ ಆಮೇಲೆ ವಿಷಯ ಹೇಳ್ತೀನಿ. ಕಾರ್ತಿಕ್, ಏನೋ ಸ್ವೀಟ್ ತಂದಿದ್ಯಾ? ಜಾಕ್ ಪಾಟ್ ಏನಾದ್ರೂ ಹೊಡಿತಾ? ಜಾಕೆಟ್ ಅವರು ಜಾಗ ಖಾಲಿ ಮಾಡಿದ್ದಾರೆ, ಅದು ಮ್ಯಾಟ್ರು. ಜಾಕ್ ಪಾಟ್ ಎಲ್ಲ ಹೊಡೆದಿಲ್ಲ ಚಿಕ್ಕಮ್ಮ, ನನ್ ಬೆನ್ನಿಂದ ಬಿದ್ದಿದ್ದ ಭೂತದ ಕಾಟ ತಪ್ತು. ಇನ್ಮೇಲಿಂದ ಭೂತ ನಂಗೆ ಯಾವತ್ತೂ ಕಾಟ ಕೊಡಲ್ಲ. ಏ ಕಂದ, ಈ ಭೂತ ಓಡಿಸೋ ಕೆಲಸನ ಯಾವಾಗಿಂದ ಶುರು ಮಾಡಿದೆ? ಭೂತ ಓಡಿಸೋ ಕೆಲಸ ನಂದಲ್ಲ ಚಿಕ್ಕಪ್ಪ, ಎಲ್ಲ ಆ ವಿಧಿದು ಚಿಕ್ಕಪ್ಪ, ವಿಧಿದು. ಕಾರ್ತಿಕ್, ಅದೇನ್ ಹೇಳ್ತಾ ಇದೆಯೋ ಸ್ವಲ್ಪ ಸರಿಯಾಗಿ ಹೇಳೋ. ಹೇಳಿದ್ನಲ್ಲ ಚಿಕ್ಕಿ, ಇಷ್ಟ ದಿನ ನಂಗೆ ಹಿಡಿದಿದ್ದ ಗ್ರಹಣ ಬಿಟ್ಟು ಹೋಯ್ತು. ಇನ್ಮೇಲಿಂದ ನಂಗೆ ಯಾವ ಟೆನ್ಷನ್ ಇಲ್ಲ. ಕಾರ್ತಿಕ್, ಏನ್ ಹೇಳ್ತಿದ್ಯೋ? ಭೂತ ಗ್ರಹಣ ಸರಿಯಾಗಿ ಹೇಳು. ಅಮ್ಮ, ಅಪ್ಪ ಇಲ್ಲಿ? ಅವ್ರು ಹೊರಗಡೆ ಹೋಗಿದ್ದಾರೆ. ಹಾಗಿದ್ರೆ ಅಪ್ಪ ಬರೋರ್ಗು ನಾನು ಏನು ಹೇಳಲ್ಲ. ಅಪ್ಪ ಬಂದ್ಮೇಲೆ ಎಲ್ರಿಗೂ ಒಟ್ಟಿಗೆ ಸಿಹಿಸುತ್ತೆ ಹೇಳ್ತೀನಿ. ಹೇಳೋ ಕಾರ್ತಿಕ್, ಏನು ಆಗಲ್ಲ. ಅಪ್ಪ ಬಂದ್ರು, ಅಪ್ಪ ಬಂದ್ರು. ಅಪ್ಪ, ಸ್ವೀಟ್ ತಗೋಪ್ಪ, ತುಂಬಾ ಖುಷಿಯಾಗಿದ್ದೀನಿ. ಅಯ್ಯೋ ಶುಭನೆ, ನಾನಿಂದು ಕಾರಿಂದ ಇಳಿದೇ ಇಲ್ಲ, ಆಗಲೇ ಸ್ವೀಟು ಅಂತ ಹೇಳ್ತಾ ಇದೆಯಲ್ಲೋ. ಇವನು ಅಷ್ಟೇ ಆಕಾಶದಲ್ಲಿ ತೇಲಾಡ್ತಿದ್ದಾನೆ, ಇವನು ಇಳಿದೇ ಇಲ್ಲ. ಅಪ್ಪ, ಮೊದಲು ನೀವು ಸ್ವೀಟ್ ತಗೊಳ್ಳಿ, ಆಮೇಲೆ ಏನ್ ವಿಷಯ ಅಂತ ಹೇಳ್ತೀನಿ. ಆಯ್ತಪ್ಪ, ಸರಿ, ಈಗ ಹೇಳು ಏನು ವಿಷಯ ಅಂತ. ಮೊದಲು ನೀವು ಸ್ವೀಟ್ ತಿನ್ನಿ, ಆಮೇಲೆ ನಿಮ್ಗೆ ವಿಷಯ ಹೇಳ್ತೀನಿ.
ನಾನು ನಿನಗೊಂದು ಸ್ವೀಟ್ ವಿಷಯ ಹೇಳ್ತೀನಿ, ಏನು ಅಂತ ಮೊದಲು ಹೇಳಿ. ವಾ, ಹಂಗಾದ್ರೆ ಇವತ್ತು ಡಬಲ್ ಸ್ವೀಟು. ಹೌದಪ್ಪ, ಡಬಲ್ ಸ್ವೀಟೇ. ಇವತ್ತು ನಾನು ಒಬ್ಬ ಗೆಸ್ಟ್ನ ನಮ್ಮ ಮನೆ ಕರ್ಕೊಂಬಂದಿದ್ದೀನಿ. ಮೊದಲು ಅವರಿಗೂ ಕೊಡು, ಆಮೇಲೆ ನನಗೆ ಕೊಡು. ವಾವ್, ಗೆಸ್ಟ್ ಅತಿಥಿ ದೇವೋ ಭವ. ಬವ ಯಾರಪ್ಪ ಗೆಸ್ಟು? ಬಾಮ್ಮ. ಶಾಂಗಿನಿ ರಂಗಿನಿ ಘನ 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 ರುದ್ರಿಣಿ ಮೋಹಿನಿ ಮಿಂಗಿಣಿ ಮನಮೋಹನ ಮಾಯಿನಿ ಬಾ. ಬಮ್ಮೈದ, ಇದು ಅತಿಥಿ ದೇವೋ ಭವ ಅಲ್ಲ, ಅತಿಥಿ ದೇವೋ ಭಯ. ಏನು ನೋಡ್ತಾ ನಿಂತುಬಿಟ್ಟೆ? ಸ್ವೀಟ್ ಕೊಡೋ. ಬಮ್ಮೈದ, ಅವ್ರು ನೋಡಿದ್ರೆ ಸ್ವೀಟ್ ಕೊಡು ಅಂತಿದ್ದಾರೆ, ನೀನು ನೋಡಿದ್ರೆ ಸ್ವೆಟ್ ಆಗ್ತಿದೆಯಲ್ಲ. ಓದ್ಯ ದೇವ ಅಂದರೆ ಬಂದೇ ಪ್ರೇತ ಅಂತ ಎದುರುಗಡೆ ಬಂದು ನಿಂತವಳಲ್ಲೋ. ಎಲ್ಲ ನಿಂತು ರಾಜ್ಯಾರ. ಅದಕ್ಕೆ ಹೇಳೋದು ಜಾಸ್ತಿ ಮೆರಿಬಾರ್ದು ಅಂತ. ಹೊಡಿಯಕ್ಕೆ ಅಂತಾನೆ ಅವಳು ಬಂದಲ್ಲಿ ಕೊಡು ಕೊಡು ಸ್ವೀಟ್ ಕೊಡು. ಯಾಕೆ ಸ್ವೀಟು? ಅದು ಸುಮ್ಮನೆ ಸ್ವೀಟು ತಿನ್ಬೇಕು ಅನ್ಸ್ದಾಗ ತಿನ್ಬಿಡ್ಬೇಕು. ತಿನ್ಬೇಕಾದ್ರೆ ಒಬ್ಬರೇ ತಿನ್ನಕ್ಕಾಗತ್ತಾ? ಅದಕ್ಕೆ ಮನೆಯವ್ರಿಗೆಲ್ಲ ಅನಿಸ್ತಾ ಇದ್ದಾನೆ. ನೀವು ತಗೊಳ್ಳಿ, ಬಾಯಿ ಸಿಹಿ ಮಾಡ್ಕೊಳ್ಳಿ. ಇವನು ನನ್ನ ಮಗ ಕಾರ್ತಿಕ್. ನಮಸ್ಕಾರ ಸರ್, ನಾನು ಸತ್ಯ ಅಂತ. ಒಂದು ತಿಂಗಳು ಸಿಗಲ್ಲ ಅಂದ್ಕೊಂಡಿದ್ದೆ. ಅಮೂಲ್ ಬೇಬಿ ನನ್ನ ಕಣ್ಮುಂದೆನೇ ಇದ್ದಾನೆ. ಒಂದು ವಾರ ಅವನ ಮನೇಲೂ ಇರ್ತೀನಿ. ಇದನ್ನೇ ವಿಧಿ ಅನ್ನೋದಾ? 1 ತಿಂಗಳು ಇವಳು ಊರಲ್ಲಿರಲ್ಲ ಅಂತ ಖುಷಿಯಾಗಿದ್ರೆ ಇವಳು ನಮ್ಮನೆಗೆ ಬಂದು ಅಟ್ಕಾಯಿಸ್ಕೊಂಡಿದ್ದಾಳಲ್ಲಪ್ಪ. ಅನಿಷ್ಟವೇ ಏನೋ ಒಂದು ಸೀನ್ದೆ ಮನೆಗೆ ಬರ್ತಿದ್ದ ಹಾಗೇನೆ ಅಪಶಕನ. ಈ ಸೀನು ಜನಗಳಿಗೆ ಎಂಟರ್ಟೈನ್ಮೆಂಟು, ನಮಗೆ ಅಪಶಕುನ ಅಲ್ವಾ ಬಮ್ಮಿದ? ಅದೇನು ಮಾತಾಡ್ತೀಯೋ ನಿನಗೇ ಅರ್ಥವಾಗಬೇಕಪ್ಪ. ಜನಗಳಿಗೆ ಅರ್ಥ ಆಗುತ್ತೆ ಬುಡಿ. ಅಮ್ಮ, ಇವನು ಮಂಜ ಅಂತ ನನ್ನ ಮಗನ ಸ್ನೇಹಿತ. ಇವನು ನಮ್ಮ ಮನೇಲಿ ಒಬ್ಬ ಜೋಕರ್. ಗೊತ್ತು ಬಿಡಿ ಸರ್. ಗೊತ್ತಾ? ಯಾವಾಗ ನೋಡಿದ್ಯಮ್ಮ? ಇಲ್ಲ ಇಲ್ಲ, ಇವ್ರು ನೋಡಿದ್ರೆ ಇವ್ರು ಜೋಕರ್ ಅಂತ ಗೊತ್ತಾಗ್ತದೆ. ನಿನ್ನ ಚರಿತ್ರೆ ಎಲ್ಲ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ. ನಂದ ನೀನು ನಡಿಯಮ್ಮ, ಬಾಬಾ. ಬಾಮೈದ, ವಾವ್, ಕಹಾನಿಲಿ ಈ ಥರನೂ ಟ್ವಿಸ್ಟ್ ಆಗುತ್ತಾ? ಸ್ಟೋರಿ ರೈಟ್ರ್ ಹೆಂಗೆ ಬರೀತಾರೋ ಹಂಗಿರುತ್ತೆ. ಎಲ್ಲ ಅವನಿಗೆ ಗೊತ್ತಿರುತ್ತೆ. ಅಕ್ಕ 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 ಅಕ್ಕ, ಒಂದು ನಿಮಿಷ. ಮೊದಲನೇ ಸರಿ ಮನೆ ಒಳಗೆ ಬರ್ತಾ ಇದ್ದೀರಾ, ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಬಲ್ಗಾಲಿಟ್ಟು ಒಳಗೆ ಬನ್ನಿ. ಬನ್ನಿ. ನನಗೆ ಯಾಕೆ ಈ ಥರ ಖರಾಬಾಗಿರೋ ಇಮ್ಯಾಜಿನೇಷನ್ ಬರುತ್ತೆ? ಬಾಮೈದ, ಆ ಸತ್ಯನ ಕೈಯಲ್ಲಿ ಸ್ಪ್ಯಾನರ್ ಆಗ್ಬಿಟ್ಟಲ್ಲೋ.
ಬಾಮ್ಮ ಬಾ ಕೂತ್ಕೋ. ಅಣ್ಣ ಬರೋ. ನಮ್ಮ ಮನೆ ಹೊಸ ಗೆಸ್ಟ್ ಸತ್ಯ ಅಂತ, ನನ್ನ ತಮ್ಮ ಲಕ್ಷ್ಮಣ. ಕೂತ್ಕೊಮ್ಮ. ಸೀತಾ, ಏನ್ರಿ? ನಮ್ಮ ಮನೆಗೆ ಒಬ್ಬ ಹೊಸ ಗೆಸ್ಟ್ನ ಕರ್ಕೊಂಬಂದಿದ್ದೀನಿ. ಹೌದಾ? ಏ ಹುಡುಗಿ, ಪೊಲೀಸ್ ಅವ್ರ ಬೈಕ್ನ ಕದ್ಕೊಂಡ್ಬಂದಿದ್ಯಲ್ಲ, ಎಷ್ಟು ಧೈರ್ಯ ನಿನ್ಗೆ? ಭಯ ಇರಬೇಕಾಗಿರೋದು ತಪ್ಪು ಮಾಡೋರ್ಗೆ, ತಪ್ಪು ತಿದ್ದವ್ರಿಗಲ್ಲ. ಕೇಸ ಹಾಕಿ ಹಾಕಿ ಬೆಂಕಿನೇ ನಿಮ್ಮೇಲ್ ಬಿದ್ರು, ನೀವೇ ಬೆಂಕಿ ಮೇಲ್ ಬಿದ್ರು, ಸುಡೋದು ನೀವೇ. ಸ್ಕೂಲ್ಗಳಿರೋದು ಮಕ್ಕಳಿಗೆ ವಿದ್ಯೆ ಕಲ್ಸಕ್ಕೆ ಹೊರತು ಅವ್ರ ಅಪ್ಪ ಅಮ್ಮನ ಬೀದಿಗೆ ತರೋಕ್ಕಲ್ಲ. ಅವಳೇನೋ ಹೇಳ್ತಾಳೆ ಅಂತ ಅವಳು ಹೇಳ್ದಾಗೆಲ್ಲ ನಾವು ಕೇಳ್ಬೇಕಾ? ಬೇಡ, ನೀವೇನ್ ಕೇಳ್ಬೇಕಾಗಿಲ್ಲ. ಗುಂಗ್ರು ಶುರುವಿಂದ ಎಂಡ್ವರೆಗೂ ಫುಲ್ ರೆಕಾರ್ಡ್ ಆಗಿದೆ ಸತ್ಯ. ಯಾಕೆ ನಿಮ್ಮಪ್ಪ ಇಲ್ಲಿ ಕರ್ಕೊಂಡು ಬಂದರು? ಸತ್ಯ ಅಂತ. ಸತ್ಯ ನನ್ನ ಶ್ರೀಮತಿ. ಆ ಪಕ್ಕದಲ್ಲಿರೋಳು ಊರ್ಮಿಳ ಅಂತ ನನ್ನ ತಮ್ಮನ ಹೆಂಡತಿ. ಹಾಂ, ಸತ್ಯ ನನ್ನ ಮಗಳು ಅಳಿಯ. ನೋಡು ಡಾರ್ಲಿಂಗು, ಅವಳು ಲುಕ್ ನೋಡು. ಸತ್ಯ ಹೈ ವೋಲ್ಟೇಜ್ ಪವರಾಗಿ ಬದಲಾಗ್ತಿದ್ದಾಳೆ. ಇನ್ಮೇಲೆ ನಮ್ಗೆ ಶಾಕ್ ಟ್ರೀಟ್ಮೆಂಟ್ ತಪ್ಪಿದಲ್ಲ ಡಾರ್ಲಿಂಗು. ಟಾಪ್ ಸುಹಾಸ್. ಅವಳು ರಿತು ಅಂತ ನನ್ನ ತಮ್ಮನ ಮಗಳು. ಅಯ್ಯೋ ಭಾವ, ಈ ಹುಡುಗಿ ನಮಗೆ ಮೊದಲೇ ಗೊತ್ತು ಭಾವ. ಅದೇ ಭಾವ, ಅವತ್ತು ದೇವಸ್ಥಾನದಲ್ಲಿ ಪೊಲೀಸ್ ಅವ್ರಿಗೆ ಆವಾಜ್ ಹಾಕಿ ಹೀರೋಯಿನ್ ತರ ಪೋಸ್ ಕೊಟ್ಟಿದ್ಲು ಅಲ್ವೇನಮ್ಮ? ಅಮ್ಮ, ಇವ್ರ ಪೋಸ್ ಇರೋದು ಹೀರೋಯಿನ್ ತರ ಅಲ್ಲ, ಹೀರೋ ತರ. ಹೌದೌದು ರೀತು, ಆದರೆ ಇವರು ಯಾವನ್ನೋ ಅಲ್ಲ, ಯಾವಳ್ಳೋ. ಅಂದರೆ ಸತ್ಯನ ನೀವೆಲ್ಲ ಈಗಾಗಲೇ ನೋಡಿದ್ದೀರಾ? ರೀ, ಇವಳು ನಿಮಗೆ ಹೇಗೆ ಪರಿಚಯ? ನಾನು ಅವತ್ತು ಜಾತಕ ತರಕ್ಕೆ ಹೋದಾಗ ಕಾಳಿಯಾಗಿ ಬಂದು ಕಾಪಾಡಿದ್ಲು ಅಂತ ಹೇಳಿದ್ನಲ್ಲ, ಅವಳೇ ಇವಳು. ಓ, ಹಾಗಾದ್ರೆ ನಮ್ಮ ಭಾವನ್ ಕಾಪಾಡಿದ ಹೀರೋಯಿನು, ಅಯ್ಯೋ ಅಲ್ಲ ಸಾರಿ, ಹೀರೋ ನೀವೇನಾ? ಸೂಪರ್ ಅಮ್ಮ ನೀನು. ನಿನ್ನಿಂದ ತುಂಬಾ ದೊಡ್ಡ ಉಪಕಾರ ಆಯ್ತು. ಅಯ್ಯಯ್ಯೋ, ಉಪಕಾರ ಅಂತ ಏನಿಲ್ಲ. ಅವತ್ತು ನಾನು ಆ ಜಾಗದಲ್ಲಿದ್ದೆ, ಕಾಪಾಡಿದೆ ಅಷ್ಟೇ. ಅಷ್ಟೇ ಅಂತ ನೀನು ಹೇಳ್ತಾ ಇದೆಯಮ್ಮ. ಆದರೆ ಅವತ್ತು ನಮ್ಮಣ್ಣನ ಅಂಥ ಒಂದು ಆಪತ್ತಿಂದ ಕಾಪಾಡಿದೆಯಲ್ಲ, ಅದು ನಮಗೆ ದೊಡ್ಡ ವಿಷಯ. ಇಲ್ಲ ಬಾಮೈದ, ಇವಳು ನಿನಗೆ ಮಾತ್ರ ತಗೊಳಕೊಂಡಿದ್ದಾಳೆ ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ಮನೆಯವ್ರ ಜೊತೆ ದೊಡ್ಡ ಹಿಸ್ಟ್ರಿನೇ ಇದೆ. ಮುಂದೆ ಏನೇನಾಗುತ್ತೋ ಏನೋ ದೇವರೇ ಬಲ್ಲ. ಸರಿ ಬಿಡಪ್ಪ. ಕಾಫಿ ಕೊಡ್ಲಾ? ಏನು ಬೇಡಮ್ಮ. ಇಷ್ಟೊತ್ತಿಗೆ ಸತ್ಯ ಟ್ರೈನ್ ಹತ್ತಿರ್ತಾಳೆ ಅಲ್ವಾ? ಹಾಂ ಅತ್ತೆ,
ಹತ್ತಿ ಬೆಂಗಳೂರು ಬಿಟ್ಟಿರ್ತಾಳೆ. ಆದರೂ ಜಾನಕಿ, ನೀನು ಅವಳನ್ನ ಕಳಿಸ್ಬಾರ್ದಾಗಿತ್ತು. ಅಕ್ಕನ ಮದುವೆಗೆ ಬರಬೇಕು ಅಂತ ಅವಳಿಗೂ ಎಷ್ಟೊಂದು ಆಸೆ ಇತ್ತು ಅಂತ ನಿನಗೂ ಗೊತ್ತಲ್ವಾ? ಎಷ್ಟೇ ಆಸೆ ಇದ್ದರೂ ಅವಳ ಮದುವೆಗೆ ಬರೋಕ್ಕಾಗ್ತಿರಲಿಲ್ಲ ಅಂತ ನಿಮಗೂ ಗೊತ್ತಲ್ವಾ ಅತ್ತೆ? ಅವಳ ಬಗ್ಗೆ ಬೀಗರ ಮನೆಯವ್ರ ಹತ್ರ ಹೇಳ್ದೆ ತಪ್ಪು ಮಾಡಿಬಿಟ್ವೇನೋ ಅಂತ ಅನ್ನಿಸ್ತಾ ಇದೆ ಈಗ. ಆದರೆ ತುಂಬ ದೂರ ಬಂದ್ಬಿಟ್ಟಿದ್ದೀವಿ ಅತ್ತೆ. ಓ ಸರಿ, ಹಾಗಂತ ಮದುವೆ ಆದಮೇಲೆ ಅವಳ ಇನ್ನೆಲ್ಲ ಕಳಿಸ್ತೀಯ? ನನಗೆ ಗೊತ್ತಿಲ್ಲ ಅತ್ತೆ. ಆದರೆ ನೆನ್ನೆ ದಿವ್ಯ ಹೇಳಿದ್ದು ನಂಗೆ ಸರಿ ಅಂತ ಅನ್ನಿಸ್ತು. ಸತ್ಯ ಇದರಲ್ಲಿ ಗೆದ್ದು ಹೆಸರು ಮಾಡಿದ್ರೆ ಬೀಗ್ರ ಹತ್ರ ಹೇಗಾದರೂ ಹೇಳ್ಕೊಬೋದೇನೋ ಅಂತ ಅನ್ನಿಸ್ತು. ಏನಂತ ಹೇಳ್ಕೊತೀಯ? ಮಗಳು ಅಂತನಾ ಇಲ್ಲ ರೇಸರ್ ಅಂತನಾ? ಅವಳು ರೇಸಲ್ಲಿ ಗೆದ್ದರೆ ನಿನ್ನ ಮಗಳು, ಇಲ್ದಿದ್ರೆ ಮಗಳಲ್ಲ ಅಲ್ವಾ ಜಾನಕಿ? ಮಗಳನ್ನ ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ಇಂಥ ಕಾರಣಗಳೆಲ್ಲ ಬೇಕಾ ಜಾನಕಿ? ದಿವ್ಯಾ ಹೇಳಿದ್ದು ಸತ್ಯ ಗೆದ್ದರೆ ದುಡ್ಡು ಬರುತ್ತೆ ಅಂತ. ತಪ್ಪೇನೋ? ಯಾಕೆ ದುಡ್ಡು ಬೇಡವಾ? ದುಡ್ಡಿಲ್ಲ ಅಂದರೆ ಇಲ್ಲಿ ಏನೂ ನಡೆಯಲ್ಲ. ಕಾಸಿಗಿರೋ ಮರ್ಯಾದೆ ಇನ್ಯಾವುದಕ್ಕೂ ಇಲ್ಲ. ದೊಡ್ಡ ದೊಡ್ಡ ಸಂಬಂಧನ ನೋಡ್ತೀನಿ ಅಂತ ಬೀಗ್ತಿರಲ್ಲ, ಸ್ವಲ್ಪನಾದರೂ ಆ ಸಂಬಂಧಕ್ಕೆ ತಕ್ಕ ಹಾಗೆ ಖರ್ಚು ಮಾಡಬೇಕು. ಹೌದೌದು, ಫಲ ಕೊಡೋ ಮರಕ್ಕೆ ನೀರಿರಿಯೋದು ನಮ್ಮ ಕರ್ತವ್ಯ. ಆ ಫಲನ ನಾವು ಅನುಭವಿಸೋಕೆ ಮುಂಚೆ ಅದನ್ನು ನಾವು ಎಷ್ಟು ಪ್ರೀತಿ ಮಾಡ್ತೀವಿ, ಅದನ್ನು ನಾವು ಎಷ್ಟು ಹತ್ತಿರಕ್ಕೆ ತಗೊಂಡಿದ್ದೀವಿ ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಇದನ್ನೆಲ್ಲ ನೀನು ನನಗೆ ಹೇಳ್ಬೇಡ, ಅಮ್ಮನಿಗೆ ಹೇಳು. ಅವಳ ವಿಷಯನ ಮುಚ್ಚಿಟ್ಟಿದ್ದು ಅಮ್ಮ, ಅದನ್ನ ಸರಿ ಮಾಡ್ಬೇಕಂತ ನೋಡಿದ್ದು ನಾನು. ಅವಳೇನಾದರೂ ರೇಸಲ್ಲಿ ಗೆದ್ರೆ ಅವಳ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಬೋದು ಅಂತ ಅಷ್ಟೇ. ಮಾತಾಡಿ ಮಾತಾಡಿ ನಿಮಗೆ ನಿಮ್ಮದೇ ಕಾರಣಗಳಿವೆ. ಆದರೆ ನನ್ನ ಕಂದ ಹೋಗಿರೋದು ರೇಸ್ ಆಡೋದಕ್ಕೆ. ಆ ರೇಸ್ ಎಷ್ಟು ಕಷ್ಟ ಅಂತ ಬೆಂಗಳೂರಲ್ಲಿ ರೇಸ್ ಆಡಿದಾಗಲೇ ಗೊತ್ತಾಗಿತ್ತು. ಜೀವದ ಭಯ ಬಿಟ್ಟು ರೇಸ್ ಆಡಬೇಕು ಕಣೆ. ಅವಳು ಹೋಗಿರೋದು ನಿಮಗೋಸ್ಕರ. ಆದರೆ ನೀವು ಅವಳನ್ನೇ ದೂರ ಇಡೋ ಪ್ರಯತ್ನ ಮಾಡ್ತಾ ಇದ್ದೀರಾ. ಆ ಕಂದನ್ನು ನೆನೆಸ್ಕೊಂಡ್ರೆ ಸಂಕಟ ಆಗತ್ತೆ. ಯಾರು ಏನೇ ಅನ್ಕೊಳ್ಳಿ, ಆ ದೇವರು ಮಾತ್ರ ಅವಳ ಕೈ ಬಿಡಲ್ಲ. ಇದು ಸತ್ಯ. ಏನಮ್ಮ ಅದು ಕೈಗೆ ಬ್ಯಾಂಡೇಜ್ ಹಾಕ್ಕೊಂಡಿದ್ಯಾ? ಅಯ್ಯೋ, ಅದೊಂದು ದೊಡ್ಡ ಕಥೆ ಲಕ್ಷ್ಮಣ. ಏನಾಯಿತು ಗೊತ್ತಾ? ಇವತ್ತು ಒಂದು ಮಗುನ ಕಾಪಾಡೋದಕ್ಕೆ ಹೋಗಿ ಕಾರ್ನ ಗ್ಲಾಸ್ಗೆ ಕೈಯಿಂದ ಜೋರಾಗಿ ಹೊಡೆದುಬಿಟ್ಟು, ಹಾಗಾಗಿ ಏಟಾಯಿತು. ತನ್ನನ್ನು ತಾನು ಲೆಕ್ಕಿಸದೆ ಇನ್ನೊಬ್ಬರಿಗೆ ಸಹಾಯ ಮಾಡೋ ಗುಣನೇ ನನಗೆ ಹಿಡಿಸಿದ್ದು. ಹೌದಾ ಅಣ್ಣ? ವೆರಿ ಗುಡ್. ನಿಮ್ಮ ಕ್ಯಾರೆಕ್ಟ್ರು ತುಂಬ ಇಂಪ್ರೆಸಿವ್ ಆಗಿದೆ. ಅಂದಹಾಗೆ ಇನ್ನೊಂದು ವಿಷಯ, ಸತ್ಯ ಇನ್ನೊಂದು ವಾರ ನಮ್ಮ ಮನೇಲೇ ಇರ್ತಾಳೆ.